ಡೈರೆಕ್ಷನ್ ಆಗಿ ಅಂದರೆ ಶಿವಲಿಂಗನ ಮೇಲೆ ಹಾವಿರೋ ಥರ ಕಾಣಿಸುತ್ತೆ ಸರ್, ನೀವು ಗಮನಿಸ್ಬೋದು. ಮೂರನೇದಾಗಿ ನೋಡಿ ಸರ್, ಒಂದು ಮದರ್ ಮಂಕಿ ಬೇಬಿ ಮಂಕಿನ ಕ್ಯಾರಿ ಮಾಡ್ತಿರೋ ಥರ ಕಾಣಿಸುತ್ತೆ ಸರ್, ಈ ಥರ ಕ್ಯಾರಿಂಗ್ ದಿ ಬೇಬಿ. ಮತ್ತು ಈ ಡೈರೆಕ್ಷನ್ ಬನ್ನಿ ಸರ್, ನೋಡಿ ಇಲ್ಲೊಂದು ಕಾಲು ಇಲ್ಲೊಂದು ಕಾಲು, ಇಲ್ಲಿ ಬಾಲ ಇಲ್ಲಿ ದೇಹ. ಫ್ಲೈಯಿಂಗ್ ಹನುಮಾನ್ ಸರ್, ಹನುಮಂತ ಲಾಂಛನ ಈ ಥರ ಫ್ಲೈ ಮಾಡ್ತಿರೋ ಥರ. ಇಲ್ಲಿಂದ ಇಲ್ಲಿವರೆಗೂ ನೋಡಿ ಸರ್ ಒಂದು ಮೂವಿಂಗ್ ಸ್ನೇಕ್ ಥರ ಕಾಣಿಸುತ್ತೆ. ಇಷ್ಟು ಸುಂದರವಾಗಿ ವಾಸ್ತುಶಿಲ್ಪಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಸರ್, ಅವರ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಆ್ಯಂಡ್ ರಾಜನ ಖುಷಿ ಪಡಿಸ್ಲಿಕ್ಕೆ ಸರ್. ಮಹಿಷಾಸುರ ಮಧ್ಯಪುರ ಮಲ್ಲಿಕಾಲ ಅವ್ರ ಮಹಿಷಪುರ ನಂತರ ಕಾಲದಲ್ಲಿ ಮೈಸೂರು. ಈ ಮಹಿಷಾಸುರ ರಾಕ್ಷಸ ಕೋಣದ ರೂಪದಲ್ಲಿದೆ. ಈ ರಾಕ್ಷಸನನ್ನು ಅಷ್ಟಭುಜಗಳ ಪಾರ್ವತಿ ತನ್ನ ಆಯುಧ ತ್ರಿಶೂಲದಿಂದ ಈ ರಾಕ್ಷಸನನ್ನು ಮರ್ದನ ಮಾಡ್ತಾರೆ. ಮಹಿಷಾಸುರ ಮರ್ದಿನಿ ದುರ್ಗಿ, ಕಾಳಿಕಾ, ಅಂಬಿಕಾ, ಬನಶಂಕರಿ, ಚಂಡಿ, ಚಾಮುಂಡಿ, ಅದ್ರ ವೆಹಿಕಲ್ ಲೈನ್ ಪಾರ್ವತಿ ಅವತಾರ ಮೊನ್ನೆ ಮಹಿಷಾಸುರ ಮರ್ದಿನ ಶಕ್ತಿ ದೇವತೆ. ಅದರಲ್ಲಿ ಜಂಬದ ಚೀಲ, ವೈಯಾರದ ಚೀಲ ಇರುತ್ತೆ. ಜಂಬದ ಚೀಲ ಮಿಡಿಗೆ ಮಿನಿ ಸ್ಕರ್ಟು, ಮಿಡಿ, ವೇಷಾಲಂಕಾರ, ಬೇಬಿ ಕಟ್, ಬಾಬ್ ಕಟ್, ಪಂಕ್ ಕಟ್, ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಇರಲ್ಲ, ಇದಕ್ಕೆ ಬಿಕ್ನಿ ಅಂತ ಕೂಡ ಹೇಳ್ತಾರೆ. ಬಿಕ್ನಿ ಅದೇ ಎಷ್ಟು ರೀ ಡ್ರೆಸ್. ಮತ್ತು ಈಗ ಸರ್ ಸನ್ಬಾತಿದೆ ಎಲ್ಲ ಡ್ರೆಸ್ ಡಿಫ್ರೆನ್ಸ್ ಸರ್. ಸನ್ಬಾತ್ ಡಿಫ್ರೆಂಟ್ ಡ್ರೆಸ್ ಇದೆ. ಕೇಶಾಲಂಕಾರ, ಹ್ಯಾಪಿ ಕಪಲ್ ಸರ್. ಮತ್ತು ಮೇಲೆ ಸರ್ ಗುರುಕುಲ ಸರ್, ಶಿಕ್ಷಣ ಪದ್ಧತಿ ಗುರುಕುಲ. ಮತ್ತು ಇಲ್ಲಿ ಕೆಳಗಡೆ ಸರ್ ಎಂಬ್ಲೈಮ್ ಇದೆಯಲ್ಲ, ಈವ್ನಿಂಗ್ ಸ್ಕೂಲ್ ಎಂಬ್ಲೈಮ್, ಇದನ್ನೇ ಯೂಸ್ ಮಾಡ್ಕೊಂಡು ಕಮಾಂಡಲ್ ಮತ್ತು ದತ್ತ ಇರುತ್ತೆ. ಅಲ್ಲಿ ಸರ್ ಕಮಾಂಡಲ್ ಅದು ವಾಯ್ಸ್ ಇರ್ತಾರೆ ಸರ್. ಈವ್ನಿಂಗ್ ಸ್ಕೂಲ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್. ಒಂದು ಡಾನ್ಸಿಂಗ್ ಫಾಲ್ಸ್, ಎರಡು ಸರ್ ಎರಡು ಸೆಕೆಂಡ್, ಎರಡನೇ ಡಾನ್ಸಿಂಗ್ ಫಾಲ್ಸ್, 4 ಎರಡು ಮುಚ್ಚಿದ್ರೆ ಥರ್ಡ್ ಡಾನ್ಸಿಂಗ್. ಇವಾಗ ನಾವು ಸ್ವಲ್ಪ ರೀಸೆಂಟಾಗಿ 3D ಇಫೆಕ್ಟ್ ಅಂತ 3D ಫಸ್ಟು ಸೆಕೆಂಡು ಡಿಫ್ರೆಂಟ್ ಡಾನ್ಸಿಂಗ್. ಮತ್ತು ಅದಕ್ಕೆ ಇಲ್ಲೊಂದು ಸರಿ ಈ ಕಡೆ ಬನ್ನಿ ಸರ್. ಎರಡು ಪ್ರಾಣಿದೆ ಮಕ್ಕ ಒಂದೇ ಇದೆ. ಈ ಭಾಗ ಸರ್ ಆನೆ ಕಾಣಿಸ್ತಾರೆ. ಆನೆ ಎಲಿಫೆಂಟ್, ಆನೆ ಇದು ನದಿ, ನದಿ ಮುಖ ಮೇಲೆ 2 in 1 ಟೆಕ್ನಿಕ್. ಈ ಥರ ಎಲ್ಲ ಇದು. ಅದೇ ಸಮಯದಲ್ಲಿ ದ್ರೌಪದಿ ವಸ್ತ್ರಾಪರಣ ದುಶ್ಯಾಸನ, ದ್ರೌಪದಿ ದುಶ್ಯಾಸನ ವಸ್ತ್ರಾಪರಣ ಮಾಡೋದು. ಮತ್ತು ಇದು ಭೀಷ್ಮ ಪಿತಾಮಹ, ಸರಸ್ವ ಬೆಡ್ಡ ಫಿರೋಜ್, ಗಂಗಾಪುತ್ರ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಮೈ ತುಂಬ ಬಾಣ ಪ್ರಯೋಗ ಮಾಡ್ತಾರೆ. ಆ ಬಿಲ್ಲಿನ ಹಾಸಿಗೆ ಮೇಲೆ ಮಣಿಬೇಕಾಗುತ್ತೆ. ಅದೇ ಶರಪಂಜರ ಕೆಲಸ. ಇಲ್ಲಿ ಕೃಷ್ಣ ಅರ್ಜುನ್ ಗೀತೋಪನಿಷತ್ ಭಗವದ್ಗೀತೆ. ಇದು ಕೊನೆಯ ಹೆಸರು ದುರ್ಯೋಧನ ವೈಶಂಪಾಯನಾಸುರದ ಅಡಿಗೆ ತಪಸ್ಸು ಮಾಡ್ಕೊತಾನೆ. ಅಲ್ಲಿ ಭೀಮ್ ಬಂದು ಬೈತಾನೆ, ಹೆಡಿಂಗ್ ಯಾಕೆ ಬಚ್ಚಿಟ್ಕೊಂಡಿ ಅಂತ. ಆ ಹೊರಗೆ ಬಂದಾಗ ಯುದ್ಧ ಆಗುತ್ತೆ. ಭೀಮ ಮತ್ತು ದುರ್ಯೋಧನ ಗದಾಗಿದ್ದ. ಆಗ ಅವನು ತೊಡೆ ಮುರಿದು ಕೊಲೆ ಮಾಡ್ತಾನೆ ಭೀಮ. ಇದು ಮಹಾಭಾರತ. ಮತ್ತು ಇದು ಸಂಪೂರ್ಣ ರಾಮಾಯಣ ಸರ್. ಇದು ಅವ್ರ ಹೆಸರು ಕೂಡ ಸರ್ ಸೀತಾ, ಶ್ರೀರಾಮ, ಲಕ್ಕನ, ಲಕ್ಷ್ಮಣ, ಶೂರ್ಪಣಿಕೆ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿರ್ತಾರೆ ಸರ್. ಎಲ್ಲಿ? ಪಂಚುಟೇರಣ್ಯದಲ್ಲಿ. ಪಂಚುಟೇರಣ್ಯ ಇವತ್ತೆಲ್ಲಿ ಸರ್? ನಾಸಿಕ್. ಅಲ್ಲಿ ಶೂರ್ಪಣಿಕೆ ಬಂದು ಮದುವೆ ಆಗ್ತಾಳೆ. ಲಕ್ಷ್ಮಣಿಗೆ ಗೊತ್ತಾಗಿರೋ ಸಿಟ್ಟು ಬಂದು ಮೂಗನ್ನ ಕಟ್ ಮಾಡಿರ್ತಾನೆ. ಮೂಗು ಕಟ್ ಮಾಡಿದ ಅವತ್ತು ರಾಮ ಚಾಡಿ ಹೇಳ್ತಾರೆ ಅವ್ರ ಅಣ್ಣ. ಅವತ್ತು ತನ್ನ ಸೈನಿಕ ಯುದ್ಧ ಮಾಡಿಸ್ತಾನೆ. ಯುದ್ಧದಲ್ಲಿ ಇವ್ರ ಸೈನಿಕ ಸೋಲಾಗುತ್ತೆ. ಆ ಸೋಲಿನ ಸೇಡಿಗಾಗಿ ಸೇದಿನ ಪಡಿಸ್ಬೇಕಂತ ಪ್ಲ್ಯಾನ್ ಮಾಡಿ ಸರ್ ಅವರ ಮಾನದ ಮಾರೀಚ ಸೋದರ ಮಾವ ಇವನು ಮಾಯಾರೂಪಿ. ಇವತ್ತು ತಪಸ್ಸು ಮಾಡಿ ಬಂಗಾರ ಜಿಂಕೆ ಆಗಿರ್ತಾನೆ. ಅದನ್ನು ಸೀತಾ ನೋಡಿ ರಾಮನಿಗೆ ತಿಳ್ಕೊಂಡ್ಬರ್ಬೋದು. ಅದು ಮಾಯ ಜಿಂಕೆ ಸೂದಲ್ಲಿ ಓಡೋಗುತ್ತೆ. ಆಗ ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣ ನಾಟಿ ಮರಣ ಹೊಂದುವ ಸಮಯ ರಾಕ್ಷಸ ನಿಜರೂಪ ತಾಳಿ ರಾಮನ ದುನ್ಮಾಡಿಗೆ ಹೋಗುತ್ತೆ. ಆಹಾ ಸೀತಾ ಹಾ ಲಕ್ಷ್ಮಣ ಅಂತ. ಆ ಕೂಗನ್ನು ಸೀತೆ ತಪ್ಪಾಯ್ತು. ರಾಮನಿಗೂ ಲಕ್ಷ್ಮಣ ಕಳಿಸ್ತಾರೆ. ಲಕ್ಷ್ಮಣ ಒಬ್ಬ ಏನು ಮಾಡ್ತಾನೆ? ಲಕ್ಷ್ಮಣ ಏಕೆ ಸೀತೆ ಬಿಟ್ಟು ಹೋಗ್ತಾನೆ. ಅದೇ ಸಮಯದಲ್ಲಿ ರಾವಣ ಭಿಕ್ಷೆಗೆ ಬಂದಿರ್ತಾನೆ. ಅವನಿಗೆ ಭಿಕ್ಷೆ ಹಾಕಲು ಅನಿವಾರ್ಯವಾಗಿ ಹೊರಗೆ ಬಂದುಬಿಡ್ತಾರೆ. ಆಗ ಪುಷ್ಪ ವಿಮಾನದಲ್ಲಿ ಪುಷ್ಪನ ಹೋಗ್ತಿರ್ತಾನೆ. ಪುಷ್ಪ ವಿಮಾನದಲ್ಲಿ ಆ ಜಟಾಯು ಪುಷ್ಪನ ತಡೀತಾರೆ. ಜಟಾಯು ಪಕ್ಷಿ ಅದರ ರೇಖೆಯನ್ನು ಕಟ್ ಮಾಡಿ ಸೀತೆ ಅಪ್ಪಳಿಸ್ಕೊಂಡು ಹೋಗ್ತಾನೆ. ಇದು ಸೀತಾಪರಣ ರಾಮಾಯಣ ಮಹಾಭಾರತ ಮತ್ತು ರಾಮಾಯಣ. ಮತ್ತು ಮೇಲೆ ಸರ್ ಡಾನ್ಸಿಂಗ್ ಶಿವ ಇದೆ. ಅಲ್ಲೆಲ್ಲ ವಾದ್ಯಗಳಿವೆ, ಸಂಗೀತ ವಾದ್ಯಗಳು. ಅಂದರೆ ಸಂಗೀತಕ್ಕೆ ಎಲ್ಲರೂ ತಾಳ ಹಾಕಲೇಬೇಕು ಅಂತ. ನಂದಿ ಕೂಡ ಡಾನ್ಸ್ ಮಾಡ್ತಾರೆ. ಅಂದರೆ ಸಂಗೀತಕ್ಕೆ ಎಲ್ಲರೂ ತಲೆ ದೂಗಲೇಬೇಕು ಅನ್ನೋ ನೀತಿ ಬರ್ತದೆ. ಎಲ್ಲರಿಗೂ ಇಂಪಾರ್ಟೆಂಟ್ ಸಂಗೀತ ಬೇಕಿದೆ. ಮತ್ತು ಸ್ಕ್ವೇರ್ ಅಂತ ಸರ್ ಶಿವಲಿಂಗ ಬ್ರಹ್ಮ ವಿಷ್ಣು ಅಂದರೆ ಶಂಕದ ಚಕ್ರ ಇದೆ. ಇಲ್ಲಿ ಸರ್ ಶಿವ ಆತ್ಮಲಿಂಗ ಪೂಜೆ ಮಾಡ್ತಾರೆ. ಆತ್ಮಲಿಂಗ ಶಿಲಿಂಗ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯ ಜನರೇಟರ್ ಆಪರೇಟರ್ ಡಿಸ್ಟ್ರಾಯರ್. ಸರಸ್ವತಿ ಸರ್ ವಿದ್ಯಾದೇವತೆ.
ಪಾರ್ವತಿ ಶಕ್ತಿ ದೇವತೆ, ಗಂಗಾ ಜಲ ದೇವತೆ, ಭೂದೇವಿ, ಲಕ್ಷ್ಮೀ ದೇವಿ. ಈ ಥರ ತ್ರಿಮೂರ್ತಿ ಸಂಘಗಳು. ಮತ್ತು ಇವ್ರ ಸರ ಪಂಚಪಾಂಡವರು. ನಾವು ಥರ ಕಾಮನಾಗಿ ಪೂಜೆ ಮಾಡಿದೆವು ಸರ ಬುದ್ಧಿವಿನಾಯಕ. ಬುದ್ಧಿವಿನಾಯಕ ಅಂದರೆ ಸೊಂಡಿಲು ಎಡಗಡೆಗೆ ಇರುತ್ತೆ, ಇದಕ್ಕೆ ಬಲಗಡೆ ಇದೆ ಸಿದ್ಧಿವಿನಾಯಕ ಅಂತ. ಈ ಗಣೇಶನ ನಾವು ಚಾಪ್ಸ ತಪ್ಪದೆ ಪೂಜೆ ಮಾಡಿದ್ರೆ ನಾವು ಕೇಳಿದ ವರ ಸಿಗುತ್ತೆ. ವರ ಒಂದು ವಿಧಾನ ತಪ್ಪಿಸ್ರೆ ಅಪಾಯ. ಆ ಭಯದಿಂದ ನಾವು ಇದನ್ನು ಪೂಜೆ ಮಾಡೋದು. ನಾವು ಮಾಡೋದು ಎಡಮುರಿ ಕಾಂಪೌಂಡ್ ಎಡಗಡೆ ಇರುತ್ತೆ ಸೊಂಡಿಲು. ಇಲ್ಲಿ ಬಲಗಡೆ ಸಿದ್ಧಿವಿನಾಯಕ, ಶಿವಪಾರ್ತಿಯರು, ಕಾರ್ತಿಕೇಯ ಇದ್ದಾನೆ, ದೇವಾನುದೇವತೆ ಹೋಮಾಲಕ್ಕನ್ನು ಪೂಜೆ ಮಾಡ್ತೀವಿ. ಇದು ಸಿಗೋದು ಪುಸ್ತಕ. ಮತ್ತು ಮೇಲೆ ಸರ್ ಆನೆ ಯುದ್ಧ ಮಾಡ್ತೀವಿ. ಅಂದರೆ ಪ್ರಾಣಿ ಕೂಡ ತರಬೇತಿ ಕೊಡ್ತಾರೆ ಚಾಲುಕ್ಯರು. ಯುದ್ಧ ನೀತಿ ಗೊತ್ತಾಗುತ್ತೆ. ಮನುಷ್ಯರು ಮಾಡೋದೇ ಬೇರೆ ಯುದ್ಧ, ಅಲ್ಲಿ ಪ್ರಾಣಿ ಕೂಡ ಯುದ್ಧ ಮಾಡ್ತೀವಿ. ಅಂದರೆ ಯುದ್ಧ ನೀತಿ ಇದ್ರ ಮೂಲಕ ತಗೊಂಡು ಅದಕ್ಕೆ 300 ವರ್ಷ ಆಳ್ಕೆ ಮಾಡ್ತಾರೆ ಚಾಲುಕ್ಯರು. 300 ವರ್ಷ 5ರಿಂದ 8 ಅದೆಲ್ಲ ನಮಗೆ ಸಿಗ್ತದೆ. ಮತ್ತು ಸರ್ ಇದು ರಾಜ್ಯದಲ್ಲಿ ಋಷಿ ಹತ್ರ ಬಂದು ಪರಿಹಾರ ಪಡ್ಕೊಂಡ್ಬರ್ತೀವಿ ಸರ್. ರಾಜ್ಯ ಗುರುಗಳು ಇವ್ರು ಏನು ಹೇಳ್ತಾರೆ ಅದ್ರ ತಕ್ಕಂಗೆ ರಾಜ್ಯಭಾರ ಮಾಡ್ತಾರೆ. ಇವತ್ತು ನಮ್ಮ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ, ಮಠಾಧೀಶರು ಹೋಗ್ತಾರೆ. ಮಠಾಧೀಶರು ರಾಜಕೀಯ, ರಾಜರು ಮತ್ತು ಋಷಿ ಮುನಿಗಳ ಸಂಬಂಧ ಇಲ್ಲಿ ಕೂಡ ಮತ್ತು ಸರ್ ಇದು ಹರ್ಬಲ್ ಮೆಡಿಸಿನ್ ಸರ್. ಆಯುರ್ವೇದ ಹರ್ಬಲ್ ಮೆಡಿಸಿನ್ ಸರ್. ಇಲ್ಲಿ ಗಿಡಮೂಲಿಕೆ ತಂದು ಅಡುಗೆ ಔಷಧ ತಯಾರು ಮಾಡ್ತಾರೆ. ತಯಾರು ಮಾಡಿದ ಔಷಧಿಯನ್ನು ಪೇಸ್ಟ್ ಮಾಡಿ ಕಾಲಿಗೆ ಮಸಾಜ್ ಮಾಡ್ತಾರೆ. ಮಸಾಜ್ ಬೀಸಣಿಕೆ ಮತ್ತು ಚಾಮರದಿಂದ ಪ್ರಾಣಿ ಆರೈಕೆ ಮಾಡ್ತಾರೆ. ಇದಕ್ಕೆ ನಾವು ಇವತ್ತು ಸ್ಪಾ ಸಿಸ್ಟಮ್ ಅಂತ ನೋಡ್ತಾರೆ. ಸ್ಪಾ ಅವು ಕೂಡ ಇತ್ತು ಸ್ಪಾ. ಸರ್ ಇಲ್ಲಿ ಹೊರಗಡೆ ಸೂರ್ಯದೇವ. ಕೀರ್ತಿ ಮುಖ ಸರ್. ಚೆನ್ನಾಗಿದೆ ಸರ್. ಸೇಲ್ ಮಾಡ್ತಿರ್ತೀವಿ. ಒಂದು ಕೂಡ ಯಾಕೆ ಹೇಳ್ತೀವಿ ಸರ್ ಅಂದರೆ ಅದಕ್ಕೆ ಕೂಡ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಶುಕ್ ಅಂದರೆ ಗಿಳಿ, ನಾಸಿಕ ಅಂದರೆ ಮೂಗು, ಗಿಣಿಯ ಮೂನೆ ದೊಳಕೆ ಸರ್. ಅಂದ್ರೆ ಇವತ್ತು ನಾವು ನೋಡ್ತೀವಿ ಸಾಮಾನ್ಯ ಜನರ ಭವಿಷ್ಯನ ಗಿಳಿ ಹೇಳುತ್ತೆ. ಗಿಳಿ ಭವಿಷ್ಯ ಅದರ ವಾಸ್ತು ಪ್ರಕಾರ ನಿರ್ಮಾಣ ಮಾಡಿದ್ರೆ ರಾಜ್ಯರ ಭವಿಷ್ಯ ಉಜ್ವಲ ಆಗ್ತದೆ ಸರ್. ಸುಖನಾಸಿಕ ಯೂಸ್ ಮಾಡಿದೆ ಚಾಲುಕ್ಯರ ಸರ್ ಮೊದಲು. ಮುಂದೆ ಸರ್ ಡಿಸೈನು ಅದಕ್ಕೆ ಸುಖನಾಸಿಕ ಅಂತ ಹೇಳೋದು. ಶಿಖರ ಹೈಟ್ ಇರುತ್ತೆ, ಆ 2ನೇ ಭಾಗ ಸುಖನಾಸಿಕ. ಗರ್ಭಗುಡಿ ಮೇಲೆ ಶಿಖರ ಇರುತ್ತೆ, 2ನೇ ಪ್ಲಸ್ ಅಂತರಾಳದ ಮೇಲೆ ಸುಖನಾಸಿಕ ಇರುತ್ತೆ, ಅದೇ ಸುಖನಾಸಿಕ ಭಾಗ. ಮತ್ತು ಹೆಸರು ಇದು ನಿರಾಂಧಾರ ದೇವರ ಸರ್. 4 ದೇವರ ನಿರಾಂಧಾರ, 4 ದೇವರ ಸಾಂಧಾರ ಮತ್ತು 4 ದೇವರ ಸರ್ ಏಕಾನಗರ ಸ್ಟೈಲ್, 2 ದ್ರಾವಿಡ, 1 ವೇಸರ್ ಸ್ಟೈಲ್ ಚಾಲುಕ್ಯ ಸರ್. ಇಲ್ಲೇ ಮೊದಲಾಗಿತ್ತು ನಂತರ ಸರ್ ASI ಡಿಪಾರ್ಟ್ಮೆಂಟ್ ಬಂದ ನಂತರ ಲೋಕಲ್ ಜನರ ಒಂದು ಇದ್ರ ಮೇಲೆ ದೇವ್ರ ಹಾಕಿ ಇದೆ ಅಲ್ರಿ.